ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ತಿಳಿದೇ ಇದೆ, ಅದು ಮೊನ್ನೆ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ವಿಧಾನಸಭೆಗಳ ಸಾರ್ವತ್ರಿಕ ಚುನಾವಣೆ ಜೊತೆಗೆ ಕರ್ನಾಟಕದ 3 ತೆರವಾದ ವಿಧಾನಸಭಾ ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆದಿತ್ತು ಅಂತ. ಕರ್ನಾಟಕದ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಕ್ಷೇತ್ರಗಳ ಶಾಸಕರು 18ನೇ ಲೋಕಸಭೆ ಪ್ರವೇಶಿಸಿದ್ದರಿಂದ ತೆರವಾದ ಈ ಕ್ಷೇತ್ರಗಳಿಗೆ ಇಲ್ಲಿ ಮೊನ್ನೆ ನವೆಂಬರ್ 13ಕ್ಕೆ ಮತದಾನ ನಡೆದಿತ್ತು. ಇಂದು ಶನಿವಾರ ನವೆಂಬರ್ 20ಕ್ಕೆ ಮಹಾರಾಷ್ಟ್ರ, ಜಾರ್ಖಂಡ್ ಜೊತೆಗೆ ಉಪಚುನಾವಣೆ ನಡೆದ ಎಲ್ಲ ಶಾಸನಸಭೆಗಳು ಹಾಗೂ ಲೋಕಸಭೆ ಕ್ಷೇತ್ರಗಳ ಮತ ಎಣಿಕೆ ಕೂಡ ನಡೆಯಿತು. ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ಮತಗಣನೆ ಆರಂಭಗೊಂಡ ಮೊದಲ ಒಂದೆರಡು ಸುತ್ತು ಎನ್ಡಿಎ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿ ಗೆದ್ದು ಬಿಟ್ಟರು ಎಂಬಂತೆ ಸುದ್ದಿ ಕೂಡ ತೇಲಿಬಂತು. ಆದರೆ ಮತ ಎಣಿಕೆ ಸುತ್ತುಗಳ ಸಂಖ್ಯೆ ಹೆಚ್ಚಿಸಿದಂತೆ 2ನೇ ಸ್ಥಾನಕ್ಕೆ ಸರಿದಿದ್ದ ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಗೆ ಬಂತು. ಬಿಜೆಪಿ ಹಾಗೂ ಎನ್ಡಿಎ ಅಭ್ಯರ್ಥಿಗಳು ನೆಲ ಕಚ್ಚಿದರು. ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದು ಕೊನೆಗೆ 3 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಕೂಡ ಬೀರಿತು. ಹಾಗಿದ್ರೆ ಶಿಗ್ಗಾವಿ, ಸಂಡೂರು ಹಾಗೂ ಚನ್ನಪಟ್ಟಣ ಈ 3 ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಮತಗಳನ್ನು ಪಡೆದಿದ್ದಾರೆ, ಗೆಲುವಿನ ಅಂತರ ಎಷ್ಟಿದೆ ಅಂತ ನೋಡೋಣ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ 3 ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಪತ್ನಿ ಅನ್ನಪೂರ್ಣ ಮುನ್ನಡೆಯನ್ನ ಪಡೆದುಕೊಂಡಿದ್ರು. 4, 5, 6 ಮತ್ತು 7ನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು 500ರಿಂದ 1000 ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆನಂತರದ ಸುತ್ತುಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಮುನ್ನಡೆಯನ್ನ ಕಾಯ್ದುಕೊಂಡು ಹಿಂತಿರುಗಿ ನೋಡಲೇ ಇಲ್ಲ. 20 ಸುತ್ತಿನ ಮತ ಎಣಿಕೆ ಪ್ರತಿಕ್ರಿಯೆ ನಡೆಯಿತು. ಮತ ಎಣಿಕೆ ಪೂರ್ಣವಾಗುವ ತನಕ ಮುನ್ನಡೆ ಸಾಧಿಸಿ 93,606 ಮತಗಳನ್ನು ಗಳಿಸಿರುವ ಮೂಲಕ ಪ್ರತಿಸ್ಪರ್ಧಿಗಿಂತ 9,705 ಹೆಚ್ಚು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾದ ಬಂಗಾರು ಹನುಮಂತು 83,961 ಮತಗಳನ್ನು ಗಳಿಸಿ ಅನ್ನಪೂರ್ಣ ವಿರುದ್ಧ ಪರಾಭವಗೊಂಡಿದ್ದಾರೆ. ಅನ್ನಪೂರ್ಣರವರ ಗೆಲುವಿಗೆ ಕಾರಣವನ್ನು ನೋಡೋದಾದ್ರೆ ಸಚಿವ ಸಂತೋಷ್ ಲಾಡ್ ನಾಯಕತ್ವ ಹಾಗೂ ಸಂಡೂರು ಕ್ಷೇತ್ರದ ಉಸ್ತುವಾರಿಯಾಗಿರೋದು. ಸಂಡೂರು ಎಸ್ಟಿ ಮೀಸಲು ಕ್ಷೇತ್ರವಾಗಿದ್ದರಿಂದ ಕಾಂಗ್ರೆಸ್ ಪಾಲಿಗೆ ವರವಾಯಿತು. ಜೊತೆಗೆ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲಿರುವ ಜನರ ಒಲವು, ಇದೆಲ್ಲದರ ಜೊತೆಗೆ ಗ್ಯಾರಂಟಿಗಳು ಉಪಚುನಾವಣೆಯಲ್ಲಿ ಕೆಲಸ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಏಲಕ್ಕಿನಾಡು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅಹಮದ್ ಖಾನ್ ಪತಾನ್ ಗೆದ್ದಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಸೋಲನುಭವಿಸಿದ್ದಾರೆ. ಭರತ್ ಬೊಮ್ಮಾಯಿ ಮೊದಲಿಗೆ ಮುನ್ನಡೆ ಕಾಯ್ದುಕೊಂಡಿದ್ರು. ನಂತರ 9 ಮತ್ತು 10ನೇ ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಯಾಸೀರ್ ಅಹಮದ್ ಖಾನ್ ಕೊನೆಯವರೆಗೂ ಮುನ್ನಡೆ ಸಾಧಿಸಿ ಕಾಂಗ್ರೆಸ್ನ ಯಾಸೀರ್ ಒಟ್ಟು 1,587 ಮತಗಳನ್ನು ಪಡೆದರೆ ಬಿಜೆಪಿಯ ಭರತ್ ಬೊಮ್ಮಾಯಿ 86,960 ಮತಗಳನ್ನು ಪಡೆಯುವ ಮೂಲಕ ಸೋಲನ್ನ ಅನುಭವಿಸಿದ್ದಾರೆ. 25 ವರ್ಷಗಳಿಂದ ಬಿಜೆಪಿಯ ತೆಕ್ಕೆಯಲ್ಲಿದ್ದ ಶಿಗ್ಗಾವಿ ಕ್ಷೇತ್ರ ಬೊಮ್ಮಾಯಿ ಪರಿವಾರದಿಂದ ಕಾಂಗ್ರೆಸ್ ಪಾಲಾಗಿದೆ. ಕಾಂಗ್ರೆಸ್ನ ಯಾಸೀರ್ ಗೆಲುವಿಗೆ ಕಾರಣವಾದ ಅಂಶಗಳ ಬಗ್ಗೆ ನೋಡೋದಾದ್ರೆ ಮುಸ್ಲಿಂ ಸಮುದಾಯದ ಮತದಾರರು ಹಾಗೂ ಕುರುಬ ಮತ್ತು ವಾಲ್ಮೀಕಿ ಹಾಗೂ ದಲಿತ ಸಮುದಾಯದವರು ಹೆಚ್ಚಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಇಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಿ ತಾನು ಸಿಎಂ ಸ್ಥಾನದಲ್ಲಿ ಉಳಿಯಬೇಕಾದರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ದು ಅಭ್ಯರ್ಥಿಗೆ ವರವಾಗಿ ಪರಿಣಮಿಸಿದೆ. ಇದರ ಜೊತೆಗೆ ಬಿಜೆಪಿ ಒಂದೇ ಕುಟುಂಬದ 3ನೇ ತಲೆಮಾರಿಗೆ ಟಿಕೆಟ್ ನೀಡಿದ್ದು ಚುನಾವಣಾ ಪ್ರಚಾರ ವೇಳೆ ಬೊಮ್ಮಾಯಿ ವಕ್ಫ್ ಕುರಿತು ಆಡಿದ ಮಾತುಗಳು ಮುಸ್ಲಿಂ ಸಮುದಾಯದವರ ಕೆಂಗೆಣ್ಣಿಗೆ ಗುರಿಯಾಗಿ ಭರತ್ಗೆ ಸೋಲಾಗಿದೆ ಎಂದು ಮೇಲ್ನೋಟಕ್ಕೆ ವಿಮರ್ಶಿಸಲಾಗ್ತಾ ಇದೆ. ಉಪಚುನಾವಣೆ ನಡೆದ ಮತ್ತೊಂದು ಕ್ಷೇತ್ರ ಚನ್ನಪಟ್ಟಣ. ಲಾಸ್ಟ್ ಬಟ್ ನಾಟ್ ಲಿಸ್ಟ್. ಯಾಕೆಂದ್ರೆ ಕರ್ನಾಟಕದ ಬೈ ಎಲೆಕ್ಷನ್ನ 3 ಕ್ಷೇತ್ರಗಳ ಪೈಕಿ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರವೆಂದರೆ ಅದು ಚನ್ನಪಟ್ಟಣವೇ ಆಗಿತ್ತು. ಎನ್ಡಿಎ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಹಣಾಹಣಿಯ ಕ್ಷೇತ್ರ ಎಂದೇ ರಾಜ್ಯದಲ್ಲಿ ಭಾರಿ ಸುದ್ದಿಯಾಗಿತ್ತು. ಕುಮಾರಸ್ವಾಮಿ ಕುಟುಂಬ ಹಾಗೂ ಡಿಕೆ ಬ್ರದರ್ಸ್ ನಡುವಿನ ಚುನಾವಣಾ ಕಾಳಗದ ಭೂಮಿ ಎಂದೇ ಹೇಳಲಾಗಿತ್ತು. ಮತದಾನದ ನಂತರ ಎನ್ಡಿಎ ಮೈತ್ರಿ ಅಭ್ಯರ್ಥಿ ನಿಖಿಲ್ ಗೆಲುವು ನಿಶ್ಚಿತವೆಂಬಂತೆ ಬಿಂಬಿಸಲಾಗಿತ್ತು. ಈಗ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು 3ನೇ ಬಾರಿಗೆ ನಿಖಿಲ್ ಸೋಲನ್ನ ಅನುಭವಿಸಿದ್ದಾರೆ. 2 ಬಾರಿ ಚನ್ನಪಟ್ಟಣದಲ್ಲಿ ಸೋತಿದ್ದ ಸಿಪಿ ಯೋಗೇಶ್ವರ್ 3ನೇ ಬಾರಿಗೆ ರಾಜಕೀಯ ಭವಿಷ್ಯದ ಪರೀಕ್ಷೆ ಎದುರಿಸಿ 25,515 ಮತಗಳ ಅಂತರದಿಂದ ಗೆಲುವಿನ ಪತಾಕೆಯನ್ನ ಬಾರಿಸಿದ್ದಾರೆ. ಸಿಪಿ ಯೋಗೇಶ್ವರ್ 1,12,642 ಮತಗಳನ್ನು ಗಳಿಸಿದರೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ 87,229 ಮತಗಳನ್ನು ಪಡೆದು ಪರಾಭವಗೊಂಡರು. ಸಿಪಿ ಯೋಗೇಶ್ವರ್ ಗೆಲುವಿಗೆ ಕಾರಣವಾದ ಅಂಶಗಳನ್ನು ನೋಡೋದಾದ್ರೆ ಚನ್ನಪಟ್ಟಣದಿಂದ 2 ಬಾರಿ ಸೋತಿದ್ರು. ಈ ಅನುಕಂಪದ ಜೊತೆಗೆ ಕ್ಷೇತ್ರದಲ್ಲಿನ ವೈಯಕ್ತಿಕ ವರ್ಚಸ್ಸು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು, ಗ್ಯಾರಂಟಿ ಸರ್ಕಾರದ 5 ಯೋಜನೆಗಳು, ಅಹಿಂದ ಮತಗಳು, ಮುಸ್ಲಿಂ ಸಮುದಾಯದ ಮತಗಳು, ಕಾಂಗ್ರೆಸ್ ಪಕ್ಷದ ಮತಗಳು, ಕುಮಾರಸ್ವಾಮಿಯವರ ಕುಟುಂಬ ರಾಜಕಾರಣ, ಡಿಕೆ ಬ್ರದರ್ಸ್ ಸಪೋರ್ಟ್ ಇವೆಲ್ಲವೂ ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಕಾರಣವಾಗಿದೆ. ಜಾರ್ಖಂಡ್ ಜೆಎಂಎಂ ಕೈಯಲ್ಲೇ ಉಳಿಯಿತು. ಇಲ್ಲಿ ಬಿಜೆಪಿ ಬಳಸಿದ ಗೆಲುವಿನ ಟ್ರಂಪ್ ಕಾರ್ಡ್ ಕೆಲಸ ಮಾಡಲಿಲ್ಲ. ಆದರೆ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ವಿಧಾನಸಭೆಯ ಅಧಿಕಾರದ ಚುಕ್ಕಾಣಿ ಈ ಸಲ
ಪ್ರಚಂಡ ಬಹುಮತದೊಂದಿಗೆ ಎನ್ಡಿಎ ಮೈತ್ರಿಕೂಟದಲ್ಲೇ ಉಳಿದುಕೊಂಡಿದೆ. ಇಲ್ಲಿ ಹಿಂದುತ್ವ ಪ್ರಬಲವಾಗಿ ಎನ್ಡಿಎ ಗೆಲುವಿಗೆ ಸಪೋರ್ಟ್ ಆಗಿದೆ. ಬಟೆಂಗೆ ತೋ ಕಟೆಂಗೆ ಘೋಷಣೆ ಕೊಟ್ಟ ಯೋಗಿ ನಾಡದಂತಹ ಉತ್ತರ ಪ್ರದೇಶದಲ್ಲಿ ನಡೆದ ಉಪಚುನಾವಣೆಯಲ್ಲಿ 9ರಲ್ಲಿ 7 ಗೆದ್ದ ಬಿಜೆಪಿ ಮತ್ತು ವಯನಾಡು ಮತ್ತು ನಾಂದೇಡ್ ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ವಿಜಯವನ್ನ ಸಾಧಿಸಿದ್ದಾರೆ. ವೀಕ್ಷಕರೇ, ದೇಶದಲ್ಲಿ 2024ರ ಕಡೆಯ ಚುನಾವಣೆ ಇದಾಗಿತ್ತು. ಕರ್ನಾಟಕದ ಉಪಚುನಾವಣೆಯ 3 ಕ್ಷೇತ್ರಗಳ ಜೊತೆಗೆ ಈ ಚುನಾವಣಾ ಫಲಿತಾಂಶದ ಬಗ್ಗೆ ನಿಮಗೆ ಏನನ್ನಿಸ್ತು ಎನ್ನುವುದರ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.